ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ನವೆಂಬರ್ 30 ಮತ್ತು ಡಿಸೆಂಬರ್ 1ರಂದು ನಡೆಸಲಾದ ರಾಜ್ಯದ ಅತಿದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ 2024ಕ್ಕೆ ಜನರ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ವಿಜಯನಗರದ ಬಸವ ಸುಜ್ಞಾನ ಮಂಟಪದಲ್ಲಿ 2 ದಿನಗಳ ಕಾಲ ನಡೆದ ಎಕ್ಸ್ಪೋಗೆ ನಟ ಶ್ರೀ ಮುರಳಿ ಚಾಲನೆ ನೀಡಿದರು. ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೆಸೆನ್ಸ್ ವಿಜಯವಾಣಿ ಪ್ರಾಪರ್ಟಿ ಎಕ್ಸ್ಪೋದಲ್ಲಿ ಮನೆ, ಫ್ಲಾಟ್ ಖರೀದಿಸಲು ಹೂಡಿಕೆ ಮಾಡಲು ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಇನ್ನು ಒಂದೇ ಸೂರಿನ ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಗಳು, ಲ್ಯಾಂಡ್ ಡೆವಲಪರ್ಸ್, ಕಡಿಮೆ ಬೆಲೆಯ ವಿಲ್ಲಾ ಹಾಗೂ ಆಧುನಿಕ ಅಪಾರ್ಟ್ಮೆಂಟ್ಗಳ ಮಾಹಿತಿಯೂ ಜನರಿಗೆ ಸುಲಭವಾಗಿ ದೊರೆಯಿತು. ಜೊತೆಗೆ ಬ್ಯಾಂಕ್ ಸಾಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಜನರು ಪಡೆದುಕೊಂಡರು. ಎಕ್ಸ್ಪೋಗೆ ಪ್ರವೇಶವನ್ನು ಉಚಿತವಾಗಿ ಕಲ್ಪಿಸಿಕೊಡಲಾಗಿದ್ದು, ಒಂದೇ ಸೂರಿನ ಅಡಿಯಲ್ಲಿ ಎಲ್ಲಾ ಮಾಹಿತಿ ಪಡೆಯಲು ಇದೊಂದು ಉತ್ತಮ ವೇದಿಕೆಯಾಗಿತ್ತು. ಶರಣ್ಯ ಫಾರ್ಮ್ಸ್ ಅಂಡ್ ರೆಸಾರ್ಟ್ಸ್, ಗುರು ಪೊನ್ವಾಣಿ, ಕೋ-ಸ್ಪಾನ್ಸರ್, ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಡಿಎಸ್ ಮ್ಯಾಕ್ಸ್ ಕಾರ್ಯಕ್ರಮದ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ರು. ಏನೋ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀ ಮುರಳಿ ಅವರ ಮಾತು ಇದಾಗಿತ್ತು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀ ಮುರಳಿ. ಫಸ್ಟ್ ಆಫ್ ಆಲ್ ವಿಜಯವಾಣಿ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ವಿಜಯವಾಣಿ ಅವ್ರಿಗೆ ನನ್ನ ಬೆಸ್ಟ್ ವಿಶಸ್ನ ತಿಳಿಸ್ತೀನಿ. ವಿಜಯವಾಣಿ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಈ 2024 ನಡೀತಿರೋ ಎಕ್ಸ್ಪೋ ವಿಜಯವಾಣಿ ಕಡೆಯಿಂದ ಹಾಗೂ ಇಲ್ಲಿರೋ ಹಲವಾರು ರಿಯಲ್ ಎಸ್ಟೇಟ್ ಕಂಪ್ನಿಗಳು ಯಾವುದೇ ಇರಬಹುದು, ಮನೆ ವಿಚಾರಗಳಾಗಿರ್ಬೋದು, ಫಾರ್ಮ್ ವಿಚಾರ ಆಗಿರ್ಬೋದು, ಹಲವಾರು ಆಪ್ಷನ್ಸ್ ಇದೆ. ಇವತ್ತು ಮನೆನೇ ತಗೋಬೇಕು ಅಂತಲ್ಲ, ಫಾರ್ಮ್ ಲ್ಯಾಂಡೇ ತಗೋಬೇಕು ಅಂತಲ್ಲ, ನಂಬರ್ ಆಫ್ ಆಪ್ಷನ್ಸ್ ಇದೆ. ಬಟ್ ಲ್ಯಾಂಡ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತಂತೆ. ನನಗೆ ಬುದ್ಧಿ ಬಂದಾಗಲೂ ಅದನ್ನೇ ನಾನು ತಿಳ್ಕೊಂಡಿದ್ದು. ಈಗ ಅದ್ರ ಬಗ್ಗೆ ಐ ಆಮ್ ಲಿಟಲ್ ಕ್ಯೂರಿಯಸ್ ಅಬೌಟ್ ದೀಸ್ ಥಿಂಗ್ಸ್. ಸೊ ಎಲ್ಲರೂ ಹೇಳೋದು ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ. ಆದಷ್ಟು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ, ಒಳ್ಳೆಯದಾಗಲಿ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ಎಲ್ಲರೂ ಖುಷಿಯಾಗಿರಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಆಲ್ ದ ವೆರಿ ಬೆಸ್ಟ್ ವಿಜಯವಾಣಿ. ಗುಡ್ ಲಕ್ ಟು ಯು ಗೈಸ್. ಥ್ಯಾಂಕ್ ಯು. ಚೆನ್ನಾಗಿದೆ ಕಣಮ್ಮ. ಇಟ್ಸ್ ಅ ಗುಡ್ ಫೀಲಿಂಗ್. ಬಗೀರ ಹ್ಯಾಸ್ ಗಿವನ್ ಅ ಗುಡ್ ಸಕ್ಸಸ್. ಆ್ಯಂಡ್ ಆ ಸಕ್ಸಸ್ನ ನಾನೆಲ್ಲ ನಮ್ಮ ಅಭಿಮಾನಿಗಳಿಗೆ, ಟು ಮೈ ಆಡಿಯನ್ಸ್ಗೆ ನಾನು ಐ ವುಡ್ ಲೈಕ್ ಟು ಗಿವ್ ದ ಕ್ರೆಡಿಟ್. ಆ್ಯಂಡ್ ನಿಮಗೆಲ್ಲ ಕ್ರೆಡಿಟ್ ಕೊಡ್ತೀನಿ, ಬಿಕಾಸ್ ಯು ಆಲ್ ಸ್ಟುಡ್ ಬೈ ಅಸ್. ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಯಿತು. ಐ ಥಿಂಕ್ ಇಟ್ಸ್ ಲವ್ ಅನಿಸುತ್ತೆ. ಏನಾರೋ ಒಂದು ಇಷ್ಟಪಟ್ಟಾಗ ಕಷ್ಟ ಆದರೂ ಅದನ್ನು ಪಡೆಯೋಕ್ಕೆ ನಾವು ಇಷ್ಟಪಟ್ಟು ಏನೇ ಆಗಲಿ ಮಾಡ್ತೀವಲ್ಲ, ನನಗೂ ಅದೇ ಅನುಭವ ಅಂತ ಅಂದ್ಕೊತೀನಿ. ಪರವಾಗಿಲ್ಲ, ಚೆನ್ನಾಗಿತ್ತು. ಯಾವುದು ಸುಲಭ ಅಲ್ವಲ್ಲ, ಸೊ ಶ್ರಮ ವಹಿಸಲೇಬೇಕಾಗುತ್ತೆ. ಐ ಹ್ಯಾಡ್ ಟು ಮೇಕ್ ಶ್ಯೂರ್ ಈ ಕ್ಯಾರೆಕ್ಟರ್ಗೆ ಐ ಹ್ಯಾಡ್ ಟು ಗಿವ್ ಜಸ್ಟಿಸ್. ಸೊ ಐ ಹೋಪ್ ಐವ್ ಟ್ರೈಡ್ ಆ್ಯಂಡ್ ಐ ವುಡ್ ಲೈಕ್ ಟು ಡೂ ಬೆಟರ್ ನೆಕ್ಸ್ಟ್ ಪ್ರಾಜೆಕ್ಟ್. ಆದಷ್ಟು ಬೇಗ ಹೇಳ್ತೀನಿ. ಸದ್ಯಕ್ಕೆ ಏನು ಗೊತ್ತಿಲ್ಲ ಏನು ಹೇಳ್ಬೇಕಂತ. ಬೇಗ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಥ್ಯಾಂಕ್ ಯು. ಏನು ಅಶ್ವಸೂರ್ಯ ರಿಯಾಲಿಟೀಸ್ನ ಎಂಡಿ ತಮ್ಮ ಸ್ಟಾಲ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರು. ಹಾಯ್ ಎವ್ರಿವನ್, ಗುಡ್ ಆಫ್ಟರ್ನೂನ್. ನಾನು ರಂಜಿತ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅಶ್ವಸೂರ್ಯ ರಿಯಾಲಿಟೀಸ್. ನಾವು ಪ್ರತಿ ವರ್ಷದಂಗೆ ಈ ವರ್ಷ ನಾವು ಎಕ್ಸ್ಪೋಲ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಪ್ರೌಡ್ಲಿ ಸೇಯಿಂಗ್ ದಟ್ ವಿ ಆರ್ ದಿ ಟೈಟಲ್ ಸ್ಪಾನ್ಸರ್ಸ್ ಫಾರ್ ದಿಸ್ ಎಕ್ಸ್ಪೋ. ಈ ಎಕ್ಸ್ಪೋ ಮುಖಾಂತರ ನಾವು ಲಾಸ್ಟ್ ಇಯರ್ ಕೂಡ ಅಷ್ಟೇ ಸುಮಾರು ಪ್ರಾಜೆಕ್ಟ್ಸ್ನ ಲಾಂಚ್ ಮಾಡಿದ್ವಿ. ಈ ವರ್ಷ ಕೂಡ ನಮ್ಮದು ನೆಲಮಂಗಲ ಟು ಹಾಸನ್ ಹೈವೇನಲ್ಲಿ ನಾವು ಅಶ್ವಸೂರ್ಯ ಲ್ಯಾವಿಶ್ ಅನ್ನೋ ಪ್ರಾಜೆಕ್ಟ್ನ ನಾವು ಲಾಸ್ಟ್ ಒಂದು ಎಕ್ಸ್ಪೋನಲ್ಲಿ ಲಾಂಚ್ ಮಾಡಿ ಈಗ 80% ಸೇಲ್ ಆಗಿದೆ. ಇನ್ನು 20% ಸೋಲ್ಡ್ ಔಟ್ ಆಗ್ತಾ ಇದೆ ಈಗ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಇದು ವಿಜಯನಗರದಲ್ಲಿ ನಡೀತಾ ಇದೆ. ಆ್ಯಂಡ್ ಮೆನಿ ಪೀಪಲ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಆ್ಯಂಡ್ ವಿಸಿಟ್ ಅಸ್. ಇವತ್ತು ಮತ್ತು ನಾಳೆ ಈ ಎಕ್ಸ್ಪೋ ಇರುತ್ತೆ. ದ ಪೀಪಲ್ ಲುಕಿಂಗ್ ಫಾರ್ BMRD ಅಪ್ರೂವ್ಡ್ ಪ್ರಾಜೆಕ್ಟ್ಸ್, ಬ್ಯಾಂಕ್ ಲೋನ್ ಆಗಬೇಕಾಗಿರುವಂಥ ಪ್ರಾಜೆಕ್ಟ್ಸ್, ಖಾತಾ ಪ್ರಾಜೆಕ್ಟ್ಸ್ನ, ನೀವು ಈ ಖಾತಾ ಇರುವಂಥ ಪ್ರಾಜೆಕ್ಟ್ಸ್ನ ನೀವು ಹುಡುಕ್ತಿರೋರು ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ಗೆ ಬಂದು ನನ್ನ ಭೇಟಿ ಮಾಡ್ಬೋದು. ವಿ ಹ್ಯಾವ್ ಪ್ರಾಜೆಕ್ಟ್ಸ್ ಇನ್ ನೆಲಮಂಗಲ ಹಾಗೂ ಮೈಸೂರು ರೋಡಲ್ಲಿದೆ. ದೊಡ್ಡಾಲದ ಮರ ಹತ್ರ ನಾವು ಮಾಡಿದ್ದೀವಿ. ಅಶ್ವಸೂರ್ಯ ಅಥರ್ವ ಅನ್ನೋ ಪ್ರಾಜೆಕ್ಟ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ನಿಮಗೆಲ್ಲ ಅಪ್ರೂವ್ಡ್ ಪ್ರಾಜೆಕ್ಟ್ ಸಿಗುತ್ತೆ, ಬ್ಯಾಂಕ್ ಲೋನ್ಸ್ ಆಗುವಂಥ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಎಲ್ಲ ಜೆನ್ವಿನ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರುತ್ತೆ, ಲೀಗಲ್ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ಹತ್ರ ತೊಗೊಂಡಿರುವಂಥ ಕಸ್ಟಮರ್ಸ್ ಎಲ್ಲರಿಗೂ ಒಳ್ಳೆ ಅಪ್ರಿಸಿಯೇಷನ್ ಆಗಿದೆ ಲಾಸ್ಟ್ ಇಯರಲ್ಲಿ ನಮ್ಮ ಹತ್ರ ತೊಗೊಂಡವ್ರಿಗೆ. ಸೊ ಈ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್ ನಾವು ನಮ್ಮ ಅಶ್ವಸೂರ್ಯ 6 years ಜರ್ನಿನಲ್ಲಿ ವಿ ಹ್ಯಾವ್ ಅರೌಂಡ್ 5,000+ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ 8 ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್. ಆ್ಯಂಡ್ ರೈಟ್ ನಾವು ವಿ ಆರ್ ರನ್ನಿಂಗ್ ವಿತ್ 3 ಪ್ರಾಜೆಕ್ಟ್ಸ್: ಅಶ್ವಸೂರ್ಯ ಅಥರ್ವ, ಅಶ್ವಸೂರ್ಯ ಲ್ಯಾವಿಶ್ ಆ್ಯಂಡ್ ಡೆಸ್ಟಿನಿ ಫಾರ್ಮ್ ಲ್ಯಾಂಡ್ ಅಂತ.
ಆ್ಯಂಡ್ ಅಪ್ಕಮಿಂಗ್ ಬಂದು ನಮ್ಮದು 3 ಪ್ರಾಜೆಕ್ಟ್ಸ್ ಅಪ್ಕಮಿಂಗ್ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಯಾವ ರೀಸನಿಗೆ ನಿಮ್ಮನ್ನು ಚೂಸ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನಮ್ಮನ್ನು ಚೂಸ್ ಮಾಡೋದಕ್ಕಿಂತ ಐ ವುಡ್ ವಿಶ್ ದಿ ಕಸ್ಟಮರ್ಸ್, ಐ ವುಡ್ ಲೈಕ್ ಟು ಟೆಲ್ ದಮ್ ದ್ಯಾಟ್ ಬಂದು ಜಾಗನ ತೊಗೊಳ್ಳಿ, ಬಂದು ಫಸ್ಟ್ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಬ್ಯಾಂಗ್ಳೂರಿನಲ್ಲೇ ಹುಟ್ಟು ಬೆಳೆದವನು. ಸೊ ಮೈ ಏಜ್ ಇಸ್ ನಾವು 38 ಆ್ಯಂಡ್ ಇದೇ 15 years ಬ್ಯಾಕ್ ಬ್ಯಾಂಗ್ಳೂರಿನಲ್ಲಿ ವಿ ಯೂಸ್ ಟು ಗೆಟ್ ಇನ್ 300 rupees 500 rupees per square feetಗೆಲ್ಲ ನಮ್ಗೆ ಒಳ್ಳೆ ಜಾಗಗಳು ಸಿಗ್ತಾಯಿತ್ತು. ಬೇಸಿಕಲಿ ಇನ್ ಆರ್ ಆರ್ ನಗರಲ್ಲೇ ನಮಗೆ 500 rupees per square feet ಸಿಗ್ತಿತ್ತು. ಇವಾಗ ನಾವು ಇನ್ ಆರ್ ಆರ್ ನಗರ್ ಇಟ್ ಇಸ್ ಅರೌಂಡ್ 16,000 18,000 per square feet. ಸೊ ನಾವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥ ಗ್ರಾಹಕರುಗಳಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟು ಬಂದು ಜಾಗ ತೊಗೊಳ್ಳಿ, ರಿಸ್ಕ್ ತೊಗೊಳ್ಳಿ, ಲೈಫ್ನಲ್ಲಿ ನಿಮ್ಮದು ಲೈಕ್ ಬ್ಯಾಂಕ್ ಲೋನ್ಸ್ ತೊಗೊಳ್ಳಿ, ಸೇವಿಂಗ್ಸ್ನ ಮಾಡಿರುವಂಥ ಅಮೌಂಟ್ನ ಲ್ಯಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ. ನಮ್ಮಲ್ಲೇ ಅಂತಲ್ಲ, ಎಲ್ಲೇ ಆಗಲಿ ನೀವು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸೊ ಎಲ್ಲ ಕ್ಲೈಂಟ್ಸ್ಗೆ ನಾನು ಹೇಳೋದು ಇಷ್ಟೇ, ಫಸ್ಟ್ ಬಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ನಾವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವ್ರಿಗೆ ನಾವು ಬೆಂಗಳೂರಿನಲ್ಲಿ ಸೈಟ್ ಮಾಡಿಲ್ಲ ಅಂದರೆ ನಾವು ಹೋಗ್ತಾ ದೂರ ಮಾಡಿ ಬೆಂಗಳೂರಿಂದ ಆಚೆ ಹೋಗಿ ಔಟ್ಸ್ಕರ್ಟ್ಸಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ದಯವಿಟ್ಟು ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಇವಾಗ ಬೆಂಗಳೂರು ಸುತ್ತಮುತ್ತ ಎಲ್ಲೇ ಅಪ್ರೂವ್ಡ್ ಲೇಔಟ್, ನೀವು ಯಾವುದೇ ಅಪ್ರೂವ್ಡ್ ಲೇಔಟ್ ಲೆಸ್ ದೆನ್ 2,000 rupees per square feet ಸಿಗೋದೇ ಇಲ್ಲ. ಅದೇ ಇನ್ನು ನೆಕ್ಸ್ಟ್ ಇಯರ್ ಫಾಲೋಯಿಂಗ್ ಇಯರ್ ಎಲ್ಲ ನಿಮಗೆ ಬಜೆಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ, 3,000 4,000 rupees per square feet ಆಗ್ತಾ ಬರ್ತಾನೆ ಇರುತ್ತೆ. ಸೊ ಎಲ್ಲ ಗ್ರಾಹಕರುಗಳು ನಾನು ಹೇಳೋದೇನೆಂದರೆ ಆದಷ್ಟು ಬೇಗ ಬಂದು ಬೆಂಗಳೂರಿನಲ್ಲಿ ನಿಮ್ಮದಾದಂಥ ಒಂದು ಸೈಟ್ನ ಮಾಡ್ಕೊಳ್ಳಿ. ಕನಸಿನ ಮನೆ ಕೊಳ್ಳುವವರಿಗೆ ಇದೊಂದು ಸುವರ್ಣಾವಕಾಶವಾಗಿದ್ದು, ಬೆನಕಾ ಗೋಲ್ಡ್ ಕಂಪನಿ ವತಿಯಿಂದ ಆಯೋಜಿಸಲಾದ ಲಕ್ಕಿ ಕೂಪನ್ಗಳ ಲಕ್ಕಿ ಡ್ರಾ ಗೆದ್ದವರಿಗೆ 1 ಗ್ರಾಂ ಗೋಲ್ಡ್ ನೀಡಲಾಯಿತು. ಎಕ್ಸ್ಪೋಗೆ ಆಗಮಿಸಿ ಲಕ್ಕಿ ಕೂಪನ್ಗಳನ್ನ ಗೆದ್ದ 5 ಜನರಿಗೆ ಚಿನ್ನ ಗೆಲ್ಲುವ ಅವಕಾಶವೂ ಇದಾಗಿತ್ತು. ಒಟ್ಟಾರೆಯಾಗಿ 2 ದಿನಗಳ ಕಾಲ ಆಯೋಜಿಸಿದ ಎಕ್ಸ್ಪೋನಲ್ಲಿ ಅನೇಕರು ತಮ್ಮ ಕನಸಿನ ಮನೆ ಹಾಗೂ ಸೈಟ್ಗಳನ್ನು ಖರೀದಿಸಿದ್ದು ಮಾತ್ರವಲ್ಲದೆ ಕಡಿಮೆ ಬೆಲೆಯಲ್ಲಿ ತಮ್ಮ ಕನಸಿನ ಮನೆಯನ್ನು ಕಂಡುಕೊಂಡಿದ್ದಾರೆ.